ಮನೆಯಲ್ಲಿ ಧನಾತ್ಮಕ ಶಕ್ತಿ ಹೆಚ್ಚುತ್ತೆ. ಒಂದು ಮುಖ್ಯ ವಿಷಯ ನೆನಪಿಡಿ, ಮನಿ ಪ್ಲ್ಯಾಂಟ್ ಬಳ್ಳಿಗಳು ಎಂದಿಗೂ ನೆಲಕ್ಕೆ ತಾಕಬಾರದು. ತೆಂಗಿನಕಾಯಿ ಸುಲಿದಾಗ ಸಿಗುವ ನಾರನ್ನು ಪೈಪಿನಲ್ಲಿ ಇನ್ನೊಂದು ಕೋಲನ್ನು ಬಳಸಬಹುದು. ಆದ್ದರಿಂದ ಪೈಪನ್ನು ಬಳಸುತ್ತಿದ್ದೇನೆ. ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ಹಳ್ಳಿ ಶೈಲಿಯಲ್ಲಿ ಮನಿ ಪ್ಲ್ಯಾಂಟ್ ಬೆಳೆಸುವ ಮಹಾರಹಸ್ಯವನ್ನು ನೋಡೋಣ. ಸಿಟಿಯಲ್ಲಿ ಜನ ಮನಿ ಪ್ಲ್ಯಾಂಟ್ ಬೆಳೆಸಲು ನೂರಾರು ರೂಪಾಯಿ ಗೊಬ್ಬರ, ಕುಂಡಗಳಿಗೆ ಖರ್ಚು ಮಾಡ್ತಾರೆ. ಆದರೆ ನಮ್ಮ ಹಳ್ಳಿಯಲ್ಲಿ ಯಾವುದೇ ಖರ್ಚಿಲ್ಲದೆ ನೈಸರ್ಗಿಕವಾಗಿ ಈ ಗಿಡವನ್ನು ಕಾಡಿನಂತೆ ಬೆಳೆಸೋದು ಹೇಗೆ ಅಂತ ಇವತ್ತು ನಾನು ನಿಮಗೆ ತೋರಿಸಿಕೊಡ್ತೀನಿ. ಕೇವಲ ಹಳ್ಳಿಯ ಪದಾರ್ಥಗಳನ್ನು ಬಳಸಿ ಈ ಗಿಡವನ್ನು ಹೇಗೆ ಆರೈಕೆ ಮಾಡಬಹುದು ಅಂತ ತಿಳಿಯೋಣ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ 7 ವಿಶೇಷ ಟಿಪ್ಸ್, ಮನೆಯಲ್ಲೇ ತಯಾರಿಸೋ ಮಾಸ್ಟಿಕ್ ಮತ್ತು ಗಿಡಕ್ಕೆ ಅದೃಷ್ಟ ತರೋ ವಾಸ್ತು ಮಾಹಿತಿಯನ್ನು ನೀಡಲಿದ್ದೇನೆ. ವಿಡಿಯೋ ಕೊನೆವರೆಗೂ ನೋಡಿ, ಯಾಕಂದರೆ ಕೊನೆಯಲ್ಲಿ ಒಂದು ಸ್ಪೆಷಲ್ ಮ್ಯಾಜಿಕ್ ವಾಟರ್ ಬಗ್ಗೆ ಹೇಳ್ತೀನಿ. ಗೆಳೆಯರೇ, ಮನಿ ಪ್ಲ್ಯಾಂಟ್ ಅಂದರೆ ಬರೀ ಗಿಡ ಅಲ್ಲ, ಅದು ಸಮೃದ್ಧಿಯ ಸಂಕೇತ. ವಾಸ್ತುಶಾಸ್ತ್ರದ ಪ್ರಕಾರ ಮನಿ ಪ್ಲ್ಯಾಂಟನ್ನು ಯಾವಾಗಲೂ ಮನೆಯ ಆಗ್ನೇಯ ಸೌತ್ ಈಸ್ಟ್ ದಿಕ್ಕಿನಲ್ಲಿ ಇಡಬೇಕು. ಈ ದಿಕ್ಕಿನ ಅಧಿಪತಿ ಗಣೇಶ ಮತ್ತು ಶುಕ್ರ. ಇಲ್ಲಿ ಗಿಡವನ್ನಿಟ್ಟರೆ ಮನೆಯಲ್ಲಿ ಧನಾತ್ಮಕ ಶಕ್ತಿ ಹೆಚ್ಚುತ್ತೆ. ಒಂದು ಮುಖ್ಯ ವಿಷಯ ನೆನಪಿಡಿ, ಮನಿ ಪ್ಲ್ಯಾಂಟ್ ಬಳ್ಳಿಗಳು ಎಂದಿಗೂ ನೆಲಕ್ಕೆ ತಾಕಬಾರದು. ಅದು ನೆಲಕ್ಕೆ ತಾಕಿದರೆ ಮನೆಯ ಆರ್ಥಿಕ ಪರಿಸ್ಥಿತಿ ಕುಂಠಿತವಾಗುತ್ತೆ ಅಂತ ಹಿರಿಯರು ಹೇಳ್ತಾರೆ. ಹಾಗಾಗಿ ಬಳ್ಳಿಗಳನ್ನು ಯಾವಾಗಲೂ ಮೇಲ್ಮುಖವಾಗಿ ಬೆಳೆಸಿ. ಈಶಾನ್ಯ ದಿಕ್ಕಿನಲ್ಲಿ ಈ ಗಿಡವನ್ನು ಅಪ್ಪಿತಪ್ಪಿಯೂ ಇಡಬೇಡಿ. ಟಿಪ್ ನಂಬರ್ 1, ಮಣ್ಣು. ನಮ್ಮ ಹಳ್ಳಿಯಲ್ಲಿ ನಾವು ಅಂಗಡಿಯಿಂದ ಮಣ್ಣು ತರೋದಿಲ್ಲ. ಇಲ್ಲಿ ನೋಡಿ, ಕೆಂಪು ಮಣ್ಣು, ಚೆನ್ನಾಗಿ ಒಣಗಿದ ಕೊಟ್ಟಿಗೆ ಗೊಬ್ಬರ ಮತ್ತು ಮರಳನ್ನು ಸೇರಿಸುತ್ತಿದ್ದೇನೆ. ಈ ಮಿಶ್ರಣವು ಗಿಡದ ಬೇರುಗಳಿಗೆ ಗಾಳಿಯಾಡಲು ಜಾಗ ಮಾಡಿಕೊಡುತ್ತೆ ಮತ್ತು ನೀರು ನಿಲ್ಲದಂತೆ ನೋಡಿಕೊಳ್ಳುತ್ತೆ. ಮನಿ ಪ್ಲ್ಯಾಂಟ್ಗೆ ಮಣ್ಣು ಸಡಿಲವಾಗಿದ್ದರೆ ಮಾತ್ರ ಬೇರುಗಳು ವೇಗವಾಗಿ ಹರಡುತ್ತವೆ. ಟಿಪ್ ನಂಬರ್ 2, ಇದು ವಿಡಿಯೋದ ಪ್ರಮುಖ ಭಾಗ. ನಿಮ್ಮ ಮನಿ ಪ್ಲ್ಯಾಂಟ್ ಎಲೆಗಳು ಅಂಗೈ ಅಗಲಕ್ಕೆ ದೊಡ್ಡದಾಗಿ ಬೆಳೆಯಬೇಕೆಂದರೆ ಈ ಮಾಸ್ಟಿಕ್ ಬೇಕೇ ಬೇಕು. ನೋಡಿ, ನಾನು ಹಳೆಯ ಅಡಿಕೆ ಮರದ ಕೋಲನ್ನು ತೆಗೆದುಕೊಂಡಿದ್ದೇನೆ ಮತ್ತು ಒಂದು ಪೈಪನ್ನು ತೆಗೆದುಕೊಂಡಿದ್ದೇನೆ. ಇದರ ಮೇಲೆ ನಮ್ಮ ತೆಂಗಿನಕಾಯಿ ಸುಲಿದಾಗ ಸಿಗುವ ನಾರನ್ನು ಗಟ್ಟಿಯಾಗಿ ಸುತ್ತುತ್ತಿದ್ದೇನೆ. ನಾನು ಇಲ್ಲಿ ಪೈಪನ್ನು ಯಾಕೆ ಬಳಸುತ್ತಿದ್ದೇನೆ ಎಂದರೆ, ಒಂದು ವೇಳೆ ಅಡಿಕೆ ಮರದ ಕೋಲು ಲಡ್ಡಾಗಿ ಹಾಳಾಗಿ ಹೋದರೆ ಆ ಕೋಲನ್ನು ತೆಗೆಯಬಹುದು. ಕೋಲನ್ನು ತೆಗೆದು ಪೈಪಿನಲ್ಲಿ ಇನ್ನೊಂದು ಕೋಲನ್ನು ಬಳಸಬಹುದು. ಆದ್ದರಿಂದ ಪೈಪನ್ನು ಬಳಸುತ್ತಿದ್ದೇನೆ. ಯಾಕೆ ತೆಂಗಿನ ನಾರು ಬಳಸಬೇಕು ಅಂದರೆ, ಇದು ನೀರನ್ನು ದೀರ್ಘಕಾಲ ಹಿಡಿದಿಟ್ಟುಕೊಳ್ಳುತ್ತೆ. ಗಿಡದ ಬೇರುಗಳು ಈ ನಾರಿನ ಒಳಗೆ ಹೋದಾಗ ಅದಕ್ಕೆ ಬೇಕಾದ ತೇವಾಂಶ ಮತ್ತು ಪೋಷಕಾಂಶ ಸಿಗುತ್ತೆ. ಇದರಿಂದ ಎಲೆಗಳು ಅಚ್ಚರಿಯ ರೀತಿಯಲ್ಲಿ ದೊಡ್ಡದಾಗುತ್ತವೆ. ಮಾರ್ಕೆಟ್ನಲ್ಲಿ ಇದಕ್ಕೆ 200 ರೂಪಾಯಿ ಇದೆ, ಆದರೆ ನಾವಿಲ್ಲಿ 0 ರೂಪಾಯಿಯಲ್ಲಿ ಸಿದ್ಧಪಡಿಸಿದ್ದೀವಿ. ಟಿಪ್ ನಂಬರ್ 3, ಅಕ್ಕಿ ತೊಳೆದ ನೀರು. ಹಳ್ಳಿಯಲ್ಲಿ ನಾವು ಪ್ರತಿದಿನ ಅಕ್ಕಿ ತೊಳೆಯುವ ನೀರನ್ನು ಗಿಡಗಳಿಗೆ ಹಾಕ್ತೀವಿ. ಇದರಲ್ಲಿ ಮಿನರಲ್ಸ್ ಅಧಿಕವಾಗಿರುತ್ತೆ. ಟಿಪ್ ನಂಬರ್ 4, ಬಳಸಿದ ಚಹಾ ಪುಡಿ. ಚಹಾ ಮಾಡಿದ ಮೇಲೆ ಸೋಸಿದ ಪುಡಿಯನ್ನು ಚೆನ್ನಾಗಿ ತೊಳೆದು ಒಣಗಿಸಿ ಮಣ್ಣಿಗೆ ಹಾಕಿ. ಇದು ಸಾರಜನಕದ ನೈಟ್ರೋಜನ್ ಗಣಿ. ಟಿಪ್ ನಂಬರ್ 5, ಹಾಲಿನ ಮ್ಯಾಜಿಕ್. 1 ಲೀಟರ್ ನೀರಿಗೆ 2 ಚಮಚ ಹಸಿ ಹಾಲು ಬೆರೆಸಿ ಎಲೆಗಳ ಮೇಲೆ ಸ್ಪ್ರೇ ಮಾಡಿ. ಇದರಿಂದ ಎಲೆಗಳಿಗೆ ಗಾಢ ಹಸಿರು ಬಣ್ಣ ಬರುತ್ತೆ ಮತ್ತು ಎಲೆಗಳು ಕನ್ನಡಿಯಂತೆ ಹೊಳೆಯುತ್ತವೆ. ಟಿಪ್ ನಂಬರ್ 6, ನಿಮ್ಮ ಗಿಡ ತೆಳ್ಳಗೆ ಬೆಳೆಯಬಾರದು, ದಟ್ಟವಾಗಿ ಬೆಳೆಯಬೇಕು ಅಂದರೆ ಆಗಾಗ ಗಿಡದ ತುದಿಯನ್ನು ಕತ್ತರಿಸಿ. ನೀವು ಒಂದು ತುದಿಯನ್ನು ಕತ್ತರಿಸಿದರೆ ಅಲ್ಲಿ 2 ಹೊಸ ಕವಲುಗಳು ಬರುತ್ತವೆ. ಟಿಪ್ ನಂಬರ್ 7, ಎಲೆಗಳ ಮೇಲೆ ಧೂಳು ನಿಲ್ಲದಂತೆ ನೋಡಿಕೊಳ್ಳಿ. ಹಳ್ಳಿಯಲ್ಲಿ ಮಳೆ ಬಂದಾಗ ನಾವು ಗಿಡವನ್ನು ಹೊರಗೆ ಇಡ್ತೀವಿ. ನೀವು ಮಳೆ ಇಲ್ಲದಾಗ ವಾರಕ್ಕೊಮ್ಮೆ ಬಟ್ಟೆಯಿಂದ ಎಲೆಗಳನ್ನು ಒರೆಸಿ. ಧೂಳಿಲ್ಲದಿದ್ದರೆ ಗಿಡ ಚೆನ್ನಾಗಿ ಉಸಿರಾಡುತ್ತವೆ. ನೋಡಿದ್ರಲ್ಲ ಸ್ನೇಹಿತರೆ, ಹಳ್ಳಿಯ ಈ ಸರಳ ಮತ್ತು ಯಾವುದೇ ಖರ್ಚಿಲ್ಲದ ವಿಧಾನಗಳನ್ನು ಬಳಸಿದರೆ ನಿಮ್ಮ ಮನೆಯ ಮನಿ ಪ್ಲ್ಯಾಂಟ್ ಕೂಡ ನಂದವನದಂತೆ ಬೆಳೆಯುತ್ತೆ.
ಇವತ್ತೇ ಈ ಟಿಪ್ಸ್ ಫಾಲೋ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ. ನಿಮ್ಮ ಮನೆಯಲ್ಲಿ ಮನಿ ಪ್ಲ್ಯಾಂಟ್ ಎಷ್ಟಿದೆ ಅಥವಾ ನಿಮಗೆ ಯಾವುದಾದರೂ ಸಮಸ್ಯೆ ಇದ್ದರೆ ಕಮೆಂಟ್ ಮಾಡಿ ಕೇಳಿ, ನಾನು ಉತ್ತರ ಕೊಡ್ತೀನಿ. ಇನ್ನೂ ಹೆಚ್ಚಿನ ಗಾರ್ಡನಿಂಗ್ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ. ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಆಸಕ್ತಿದಾಯಕ ವಿಷಯಗಳೊಂದಿಗೆ ಸಿಗೋಣ. ಅಲ್ಲಿಯವರೆಗೆ ಹಸಿರಾಗಿರಿ, ಖುಷಿಯಾಗಿರಿ. ಧನ್ಯವಾದಗಳು.